ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್. ಅಮ್ಮಾ ಬಾದ್. ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿದರೆ ನಮಾಜ್ ಅಸಿಂಧುವೆ? ಅತಿಯಾಗಿ ಜನರು ಕೇಳುವಂತಹ ಪ್ರಶ್ನೆ, ನಮಾಜ್ನಲ್ಲಿ ಕಣ್ಣು ಮುಚ್ಚಬೇಕಾ ಅಥವಾ ಕಣ್ಣು ಮುಚ್ಚಬಾರದೆ ಎಂದು. ಇನ್ಶಾ ಅಲ್ಲಾ ಅದಕ್ಕಿರುವಂತಹ ಉತ್ತರ ಒಂದು ಹದೀಸ್ ತರಗತಿ ಮೂಲಕ ತಿಳಿಯೋಣ. ಇಮಾಮ್ ತೊಬರಾನಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಜಾ ಕಾಮ ಅಹದುಕುಂ ಫಿ ಸ್ವಲಾತ್, ನಿಮ್ಮಲ್ಲಿ ಯಾರಾದರೂ ನಮಾಜ್ ನಿರ್ವಹಿಸುವುದಾದರೆ ಫಲಾ ಯುಗ್ಮಿಲ್ ಐನೈನಿ, ಅವನ ಎರಡು ಕಣ್ಣುಗಳು ಆತನು ಮುಚ್ಚದಿರಲಿ. ಅಂದರೆ ಕಣ್ಣು ಮುಚ್ಚಬಾರದು ಎಂದು. ನಮಾಜ್ನಲ್ಲಿ ಕಣ್ಣು ಮುಚ್ಚುವುದು ಖಿಲಾಫುಲ್ ಅವಲೆಯಾಗಿದೆ, ಅಂದರೆ ಅದು ಒಳ್ಳೆಯದಲ್ಲ, ಅದು ಆ ರೀತಿ ಮುಚ್ಚಬಾರದು, ಕರಾಹತ್ತು ಎಂದು ಹೇಳಿದಂತಹ ವಿದ್ವಾಂಸರಿದ್ದಾರೆ. ಆದ್ದರಿಂದ ನಮಾಜ್ನಲ್ಲಿ ಸುಜೂದ್ ಮಾಡುವಂತಹ ಸ್ಥಳಕ್ಕೆ ನೋಡಬೇಕು ಹೊರತು ಕಣ್ಣು ಮುಚ್ಚಬಾರದು. ಸುಜೂದ್ನಲ್ಲೂ ಕೂಡ ನಾವು ಸುಜೂದ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಣ್ಣು ತೆರೆದೇ ಸುಜೂದ್ ಮಾಡಬೇಕು. ಯಾಕೆಂದರೆ ಸುಜೂದ್ನಲ್ಲಿ ನಮ್ಮ ಕಣ್ಣುಗಳೂ ಕೂಡ ಭಾಗಿಯಾಗಬೇಕು. ಇನ್ನು ಅತ್ತಹಿಯಾತಿನಲ್ಲಿ ತಶಹುದ್ ಹೇಳುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಬಲಕೈಯ ಬೆರಳನ್ನು ಕಿಬ್ಲಾದ ಭಾಗಕ್ಕೆ ಸೂಚಿಸ್ತೇವೆ. ಆ ಸಂದರ್ಭದವರೆಗೂ ನಾವು ನೋಡಬೇಕಾದದ್ದು ಸುಜೂದಿನ ಸ್ಥಳಕ್ಕಾಗಿದೆ. ಅದರ ನಂತರ ನಾವು ನೋಡಬೇಕಾದದ್ದು, ಸಲಾಮಿನವರೆಗೂ ನಾವು ನೋಡಬೇಕಾದದ್ದು ಆ ಬೆರಳಿಗಾಗಿದೆ. ಈ ರೀತಿಯಾಗಿದೆ ನಮಾಜ್ ನಿರ್ವಹಿಸಬೇಕಾದದ್ದು. ಆದ್ದರಿಂದ ನಮಾಜ್ನಲ್ಲಿ ಕಣ್ಣು ಮುಚ್ಚುವಂತಹ, ಅಂದರೆ ಕೆಲವರು ಖುಶೂಯಿಗೋಸ್ಕರ ಕಣ್ಣು ಮುಚ್ಚುತ್ತಾರೆ. ಆ ರೀತಿ ಮುಚ್ಚುವುದು ಒಳ್ಳೆಯದಲ್ಲ. ಖುಶೂ ಎಂಬುದು ಕೇವಲ ಕಣ್ಣು ಮುಚ್ಚುವುದರಿಂದ ಬರುವುದಲ್ಲ. ಸುಜೂದಿನ ಸ್ಥಳಕ್ಕೆ ನೋಡಿ ನಿಮಗೆ ಖುಶೂ ಬರುವುದಾದರೆ ಅದಾಗಿದೆ ಉತ್ತಮ. ಆ ರೀತಿ ಭಯಭಕ್ತಿಯೊಂದಿಗೆ ನಮಾಜ್ ನಿರ್ವಹಿಸಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.